ಹಲೋ ಗಾಯ್ಸ್, ಸ್ವಂತ ಮನೆಯನ್ನು ಹೊಂದುವುದು ಎಲ್ಲರ ಕನಸು. ಆದರೆ ಮನೆಯನ್ನು ನಿರ್ಮಿಸುವಾಗ ಮತ್ತು ಅದನ್ನು ಅಲಂಕರಿಸುವಾಗ ಅನೇಕ ವಿಷಯಗಳ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು. ಯಾವ ಗೋಡೆ ಯಾವ ಭಾಗದಲ್ಲಿರಬೇಕು ಮತ್ತು ಯಾವ ವಸ್ತು ಎಲ್ಲಿ ಇಡಬೇಕು ಎಂಬುದರ ಬಗ್ಗೆ ವಿಶೇಷ ಗಮನ ಹರಿಸುವುದರಿಂದ ಮನೆಯಲ್ಲಿ ವಾಸ್ತುದೋಷಗಳು ಇರುವುದಿಲ್ಲ. ಆದರೆ ಇದನ್ನು ನಿರ್ಲಕ್ಷಿಸಿದರೆ ಮನೆಯಲ್ಲಿ ಆರ್ಥಿಕ ನಷ್ಟ, ಕಲಹ ಮತ್ತು ಇತರ ಸಮಸ್ಯೆಗಳು ಉಳಿಯುತ್ತವೆ. ಹೀಗಾಗಿ ವಾಸ್ತುದೋಷದಿಂದಾಗಿ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಆದರೆ ಇವುಗಳನ್ನು ಕೆಲವು ವಾಸ್ತು ಪರಿಹಾರಗಳ ಮೂಲಕ ನಿವಾರಿಸಬಹುದು. ಅಂತಹ ವಾಸ್ತು ಪರಿಹಾರಗಳು ಹಣದ ಖರ್ಚಿಲ್ಲದೆ ಅನುಸರಿಸಬಹುದು. ಹಾಗಾದರೆ ಇಂತಹ ಪರಿಹಾರಗಳ ಬಗ್ಗೆ ತಿಳಿಯೋಣ. 1. ಕಲಶ. ನಿಮ್ಮ ಮನೆಯಲ್ಲಿ ವಾಸ್ತು ದೋಷಗಳಿವೆ ಎಂದು ನಿಮ್ಮ ಗಮನಕ್ಕೆ ಬಂದರೆ ನೀವು ಮಾಡಬೇಕಾಗಿರುವುದು ಮನೆಯ ಈಶಾನ್ಯ ಮೂಲೆಯಲ್ಲಿ, ಅಂದರೆ ಈಶಾನ್ಯ ಮೂಲೆಯಲ್ಲಿ ಕಲಶವನ್ನು ಇಡುವುದು. ಹಿಂದೂ ಧರ್ಮದಲ್ಲಿ ಕಲಶವನ್ನು ಗಣೇಶನ ರೂಪವೆಂದು ಪರಿಗಣಿಸಲಾಗುತ್ತದೆ. ಈ ದಿಕ್ಕಿನಲ್ಲಿ ಇರಿಸಿದರೆ ಗಣೇಶನ ಆಶೀರ್ವಾದ ಮನೆಯಲ್ಲಿ ಉಳಿಯುತ್ತದೆ. 2ನೇ ವಾಸ್ತು ಟಿಪ್ಸ್, ಸ್ವಸ್ತಿಕ್. ನೀವು ಮನೆಯಿಂದ ವಾಸ್ತುದೋಷವನ್ನು ತೊಡೆದುಹಾಕಲು ಬಯಸಿದರೆ ಮನೆಯ ಮುಖ್ಯದ್ವಾರದ ಮೇಲೆ ಸ್ವಸ್ತಿಕ್ ಅನ್ನು ಬರೆಯಿರಿ. ಸ್ವಸ್ತಿಕ್ ಅನ್ನು ಸಿಂಧೂರದಿಂದ ಮಾಡಬೇಕು. ಅದನ್ನು ತಯಾರಿಸುವಾಗ ಸ್ವಸ್ತಿಕವು 9 ಬೆರಳುಗಳ ಉದ್ದ ಮತ್ತು 9 ಬೆರಳುಗಳ ಅಗಲವಾಗಿರಬೇಕು ಎಂಬುದನ್ನು ನೆನಪಿನಲ್ಲಿಡಿ. ಈ ಪರಿಹಾರವನ್ನು ಅನುಸರಿಸುವುದರಿಂದ ಮನೆಯಿಂದ ನಕಾರಾತ್ಮಕ ಶಕ್ತಿಯು ದೂರವಾಗುತ್ತದೆ. 3ನೇ ವಾಸ್ತು ಟಿಪ್ಸ್, ಹಾರ್ಸು. ವಾಸ್ತುಶಾಸ್ತ್ರದಲ್ಲಿ ಹಾರ್ಸುವನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಮನೆಯಲ್ಲಿ ಸರಿಯಾದ ಜಾಗದಲ್ಲಿ ಹಾರ್ಸು ಇಟ್ಟರೆ ವಾಸ್ತು ದೋಷದಿಂದ ಮುಕ್ತಿ ಪಡೆಯಬಹುದು. ಮನೆಯ ಮುಖ್ಯ ದ್ವಾರದ ಮೇಲೆ ಹಾರ್ಸು ನೇತು ಹಾಕಿದರೆ ಅದೃಷ್ಟ ಮನೆಯನ್ನು ಪ್ರವೇಶಿಸುತ್ತಲೇ ಇರುತ್ತದೆ. 4ನೇ ವಾಸ್ತು ಸಲಹೆಗಳು, ಪಂಚಮುಖಿ ಹನುಮಂತನ ಚಿತ್ರ. ವಾಸ್ತುಶಾಸ್ತ್ರದಲ್ಲಿ ನಿಮ್ಮ ಪ್ರವೇಶದ್ವಾರ ದಕ್ಷಿಣ ದಿಕ್ಕಿನಲ್ಲಿದ್ದರೆ ಮನೆಯ ಪ್ರವೇಶದ್ವಾರದಲ್ಲಿ ಪಂಚಮುಖಿ ಹನುಮಂತನ ಚಿತ್ರವನ್ನು ಇರಿಸಿ. ಪ್ರವೇಶದ್ವಾರದಲ್ಲಿ ಪಂಚಧಾತುಗಳಿಂದ ಮಾಡಿದ ಪಿರಮಿಡ್ ಅನ್ನು ಸಹ ಇರಿಸಬಹುದು. ಇಂತಹ ಪರಿಹಾರಗಳಿಂದ ಮನೆಯಲ್ಲಿ ಸೃಷ್ಟಿಯಾಗುವ ವಾಸ್ತು ದೋಷಗಳು ನಿವಾರಣೆಯಾಗುತ್ತವೆ. 5ನೇ ವಾಸ್ತು ಸಲಹೆ, ಅಡಿಗೆ ಮನೆ. ಮನೆಯ ಅಡಿಗೆ ಮನೆಯನ್ನು ಆಗ್ನೇಯ ಮೂಲೆಯಲ್ಲಿ ನಿರ್ಮಿಸುವುದು ತುಂಬ ಮಂಗಳಕರವೆಂದು ಪರಿಗಣಿಸಲಾಗಿದೆ. ನಿಮ್ಮ ಅಡಿಗೆ ಈ ದಿಕ್ಕಿನಲ್ಲಿ ಇಲ್ಲದಿದ್ದರೆ ನೀವು ಆಗ್ನೇಯ ಮೂಲೆಯಲ್ಲಿ ಸಣ್ಣ ದೀಪವನ್ನು ಸ್ಥಾಪಿಸಬೇಕು ಮತ್ತು ಅದನ್ನು ಪ್ರತಿದಿನ ಬೆಳಗಿಸಬೇಕು. ಇದರಿಂದ ಮನೆಯ ವಾಸ್ತುದೋಷಗಳು ನಿವಾರಣೆಯಾಗುತ್ತವೆ. ಕರ್ಪೂರದ ಪರಿಹಾರವನ್ನು ಕೆಲವೊಮ್ಮೆ ಪರಿಣಾಮಕಾರಿ ಎಂದು ಪರಿಗಣಿಸಲಾಗಿದೆ. ಇದಕ್ಕಾಗಿ ಕರ್ಪೂರವನ್ನು ಈ ದಿಕ್ಕಿಗೆ ಇಡಿ. ವಾಸ್ತು ದೋಷಗಳು ನಿವಾರಣೆಯಾಗುತ್ತವೆ ಮತ್ತು ಕರ್ಪೂರ ಖಾಲಿಯಾದ ನಂತರ ಮತ್ತೆ ಇಡಬೇಕು. ಹಲೋ ಗಾಯ್ಸ್, ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕಾನನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಹಾಗೂ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ.